ನಿಮ್ಮ ಹೆಸರು? ಮೊಹಮ್ಮದ್ ಅಯ್ಯೂಬ್ ಖಾನ್. ನೀವು ಈ ಪಾಕಿಸ್ತಾನದವರು ಅಂತ ಇದ್ ಮಾಡ್ತಾ ಇದಾರೆ, ಅದು ಹೆಂಗೆ ನೀವು ಯಾಕೆ ಪಾಕಿಸ್ತಾನಕ್ಕೆ ಮದುವೆ ಆಗಿ ಇಂಡಿಯಾದವ್ರನ್ನ ಮದುವೆ ಆಗ್ಬೋದಾಗಿತ್ತಲ್ಲ? ಇಲ್ಲ ಸರ್, ಅದು ನಂದು ಲಕ್. ನಾನು ಇಲ್ಲಿ ಎಂಗೇಜ್ಮೆಂಟ್ ಮಾಡಿದೆ ಹುಡುಗಿಗೆ, ಆಗ್ತಾ ಇಲ್ಲ. ಅದಕ್ಕೆ ಅದು ಅಲ್ಲಿ ಪರಿಚಯ ಆಗ್ಬಿಟ್ಟು ನಾನು ಮದುವೆ ಮಾಡ್ಕೊಂಡೆ. ಓಕೆ. 2003 ನಲ್ಲಿ ಮದುವೆ ಮಾಡಿದೆ. ನೀವು ಕತಾರ್ಗೆ ಏನೋ ಹೋಗಿದ್ರೆ, ದುಬೈಗೆ ಎಲ್ಲೋ ಹೋಗಿದ್ವಿ ಹೊರದೇಶಕ್ಕೆ ಅಂತ ಹೇಳ್ತಾರೆ, ಅಲ್ಲಿ ಪರಿಚಯ ಆಗಿದ್ದವರು ಅಂತ ಹೇಳ್ತಾರೆ, ಅದೇನ್ ನಿಜಾನಾ ಏನ್ ಸರ್? ನಿಜ ಸರ್ ಅದು. ಯಾಕಂದ್ರೆ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದೇನೆ. ಆ ಟೈಮ್ ನಲ್ಲಿ ನನಗೆ ಮದ್ವೆ ಆಗಿಲ್ಲ, ಈ ಹುಡುಗಿಗೆ ಪರಿಚಯ ಆಯ್ತು, ಮದುವೆ ಮಾಡಿದೆ. ಸರ್ ಎಷ್ಟು ವರ್ಷ ದುಬೈ ಅಲ್ಲ ಕತಾರ್ ಅಲ್ಲ ಸರ್? ದುಬೈ 15 years. 15 ವರ್ಷ ಸರ್ ನೀವು ಕೆಲ್ಸಕ್ಕೆ ಸರ್. ಸರ್ ಇಲ್ಲಿ ಇಂಡಿಯಾದಲ್ಲೇ ಕೆಲಸ ಇತ್ತಲ್ವಾ? ಇಲ್ಲ ಸರ್, ನಂದು ಕೆಲಸ ಮಾಡ್ತಾ ಇದ್ದೆ. ಆ ಟೈಮ್ ನಲ್ಲಿ ಸ್ಯಾಲರಿ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಹೊರಡೆ. ಫ್ಯಾಮಿಲಿ ಪ್ರಾಬ್ಲಮ್. ಸರ್ ಇಂಡಿಯಾದಲ್ಲಿ ಕೆಲಸ ಸಿಗ್ಲಿಲ್ವಾ ನಿಮ್ಗೆ? ಸಿಕ್ತು ಸರ್, ಮಾಡ್ತಾ ಇದ್ದೆ. ಮಾಡ್ಬೇಕು ಅಂತ ಯಾಕೆ ಅರ್ಥ ಆಯ್ತು? ಅದು ಸರ್ ಸ್ವಲ್ಪ ಅಲ್ಲಿ ಚೆನ್ನಾಗಿತ್ತು. ಅಲ್ಲಿ ನಿಮ್ಮ ಇವ್ರು ಯಾರಾದ್ರೂ ಇದ್ರು ಸರ್? ಯಾರು? ಫ್ಯಾಮಿಲಿ ರಿಲೇಟಿವ್? ನಮ್ ಫ್ಯಾಮಿಲಿ, ನಮ್ ಸಿಸ್ಟರ್, ನಮ್ ಎಲ್ಲಾರು ಇತ್ತು. ಸಿಸ್ಟರ್, ಹಸ್ಬೆಂಡ್ ಎಲ್ಲಾರು ಇದ್ದಾರೆ, ಇನ್ನೂ ಇದ್ದಾರೆ ಅಲ್ಲಿ. ನೀವು ಅಲ್ಲಿ ಹೋಗಿರೋದು? ಹೌದು ಸರ್. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಸರ್? ದುಬೈನಲ್ಲಿ 15 ವರ್ಷ. 15 ವರ್ಷ ಕೆಲಸ ಮಾಡಿದ್ರಿ. ಆಮೇಲೆ ಹೆಂಗ್ ಪರಿಚಯ ಆದ್ರಿ ಸರ್ ಮೇಡಮ್? ಸೇಮ್ ಸ್ಪಾನ್ಸರ್ಶಿಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಹುಡುಗಿ ಸೇಲ್ಸ್, ನಾನು ಬೇರೆ ಆಫೀಸ್ ನಲ್ಲಿ ಇದ್ದೆ. ಸರ್ ಎಷ್ಟು ವರ್ಷ ರಿಲೇಶನ್ಶಿಪ್ ಇತ್ತು ಸರ್? ಎಷ್ಟು ವರ್ಷ ಆದ್ಮೇಲೆ ನೀವು ಮದುವೆ ಆಗಿದ್ದು ಮೇಡಮ್? ಅಲ್ಲ ಸರ್, ಒಂದ್ ತಿಂಗಳಲ್ಲಿ. ಓಕೆ, ಒಂದ್ ತಿಂಗಳಲ್ಲಿ. ಸರ್ ನೀವು ಮದುವೆ ಆಗಿದ್ದು ಪಾಕಿಸ್ತಾನದಲ್ಲಿ ಮದುವೆ ಆದ್ರ ಇಲ್ಲ ದುಬೈನಲ್ಲಿ ಸರ್ ಮದುವೆ ಆಗಿರೋದು? ಅವ್ರು ಪಾಕಿಸ್ತಾನದವರು ಅಂತ ಗೊತ್ತಿದ್ದು ನೀವು ಯಾಕೆ ಮದುವೆ ಆದ್ರಿ ಸರ್? ಸರ್ ಆ ಟೈಮ್ ನಲ್ಲಿ ನಾನು ನೋಡಿಲ್ಲ, ಅದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಯೋಚನೆ ಮಾಡಿಲ್ಲ ಸರ್ ಅದೆಲ್ಲ. ಎಲ್ಲಾರು ಹೇಳಿದ್ರು, ಬಟ್ ನಾನು ಯೋಚನೆ ಮಾಡಿಲ್ಲ. ಆ ಟೈಮ್ ನಲ್ಲಿ ನಾನು ಆ ಹುಡುಗಿ ಮದುವೆ ಮಾಡ್ಕೊಂಡು 3 ತಿಂಗಳು ಆದ್ಮೇಲೆ ಪ್ರೆಗ್ನೆಂಟ್ ಆಯ್ತು. ಆ ಹುಡುಗಿ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಈ ಹುಡುಗ ಹುಟ್ಟಿದ್ದು 2004 ನಲ್ಲಿ. ನಿಮ್ ದೊಡ್ಡ ಹುಡುಗ ಹೆಸರು ಸರ್? ಮೊಹಮ್ಮದ್ ಫರ್ದೀನ್ ಖಾನ್. ಓಕೆ. ಈಗ ಹುಡುಗನಿಗೆ ಎಷ್ಟು ವರ್ಷ ಸರ್? 12 ವರ್ಷ. 12 ವರ್ಷ. ಎಷ್ಟು ಜನ? 12. ಸರಿ ಸರ್. ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? ನಂಗೆ 4 ಜನ ಸರ್. 4 ಜನ. ಗಂಡು ಮಕ್ಳು ಹೆಣ್ಣು ಮಕ್ಳು? ಗಂಡು ಮಕ್ಳು ಸರ್. ಎಲ್ಲರೂ ಗಂಡು ಮಕ್ಳು. ಒಂದು ಫರ್ದೀನ್ ದೊಡ್ಡ, ಸೆಕೆಂಡ್ ಫಹದ್, ಥರ್ಡ್ ಇಬ್ರಾಹಿಂ, ಫೋರ್ತ್ ಸೈಫ್. ಓಕೆ ಓಕೆ. ಸರ್ ಎಲ್ಲರೂ ಎಲ್ಲಿದ್ದಾರೆ ಸರ್ ಈಗ? ಇಲ್ಲಿ ಇದ್ದಾರೆ ಸರ್, ಜೊತೆನಲ್ಲಿ ಇದ್ದಾರೆ. ಇಂಡಿಯಾದಲ್ಲಿ ಇದ್ದಾರೆ ಸರ್. ಅಮ್ಮ ನಾನು ಎಲ್ಲ ಸೇರಿ ಇದ್ದಾರೆ. ಪಾಪ ಅವ್ರಿಗೆಲ್ಲ ಇವತ್ತು ಊಟ ಇಲ್ಲ, ಯಾರು ಮಾಡ್ತಾರೆ? ನಾವು ಹೆಂಡತಿಗೆ ಜೈಲಿನಲ್ಲಿ ಹಾಕ್ಬಿಟ್ರು. ಓಕೆ ಸರ್. ನಿಮ್ದು ಮೂಲ ಸ್ಥಳ ಎಲ್ಲಿ ಸರ್? ನಿಮ್ದು ಮೂಲ ಸ್ಥಳ ಇಲ್ಲಿ ಬೆಂಗಳೂರಲ್ಲಿ. ಬೆಂಗಳೂರು. ಫಸ್ಟ್ ನೀವು ಹುಟ್ಟಿದ್ದು? ನಾನು ಇಲ್ಲಿ ಹುಟ್ಟಿದ್ದು ಸರ್. ಓಕೆ. ನೀವು ಮೂಲ ಬೆಂಗಳೂರೇ? ನೀವು ಅಲ್ಲಿ ದುಬೈಲ್ ಹೋಗಿ ಕೆಲಸ ಮಾಡಿದ್ದು? ಯಾಕಂದ್ರೆ ನಮ್ಮ ಅಪ್ಪ ಗವರ್ಮೆಂಟ್ ಆಫೀಸರ್. ಆ ಟೈಮ್ ಸ್ಯಾಲರಿ ಕಮ್ಮಿ ಅಲ್ಲ, ನನ್ಗೆ ಆಸೆ ಇತ್ತು ಆಚೆ ಹೋಗ್ಬೇಕು, ಅದಕ್ಕೆ. ಓಕೆ ಓಕೆ ಸರ್. ಮತ್ತೆ ಈಗ ನಿಮ್ಮ ಅಪ್ಪವ್ರು ಏನ್ ಕೆಲಸ ಮಾಡ್ತಾ ಇದ್ರು ಸರ್? ಟೆಲಿಗ್ರಾಫ್ ಆಫೀಸ್. ಓಕೆ ಸರ್. ಅವರು ಮೂಲ ಮೂಲ ಚಿಕ್ಕಮಗಳೂರು. ಬೆಂಗಳೂರು ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ರು. ಓಕೆ. ಇಲ್ಲಿ ಅವರು ಸ್ಟಡಿ ಎಲ್ಲ ಮಾಡ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆ ಓಕೆ ಸರ್. ನಿಮ್ಗೆ ಅಲ್ಲಿ ಹೋಗ್ಬೇಕು ಅಂತ ಹೆಂಗ್ ಅನ್ಸ್ತು ಸರ್? ಅದಕ್ಕೆ ಹೇಳಿದೆ ಸರ್, ನನ್ನ ಅಪ್ಪ ಸ್ಯಾಲ್ರಿ ಕಮ್ಮಿ ಇತ್ತು, ನನ್ಗೆ 7 ಅಕ್ಕ ತಂಗಿಗೂ ಎಲ್ಲಾರು ಎಕ್ಸ್ಪೆನ್ಸಿವ್ ಜಾಸ್ತಿ ಇತ್ತು. ನಮ್ಮ ಅಪ್ಪ 99 ನಲ್ಲಿ ಸತ್ತು ಹೋಗ್ಬಿಟ್ರು. ಅದಕ್ಕೆ ನನ್ಗೆ ಆಸೆ ಇತ್ತು ಆಚೆ ಹೋಗ್ಬಿಟ್ಟು. 7 ತಂಗಿಗೆ ಎಲ್ಲಾರು ಇತ್ತು. ನಮ್ಮ ಅಪ್ಪ ನಮ್ಮ ಸ್ಯಾಲ್ರಿ ಎಲ್ಲ ಕಮ್ಮಿ ಇತ್ತು, ಅದಕ್ಕೆ ನಾನು ಹೋಗಿದ್ದೇನೆ. ಓಕೆ. ಈಗ ಏನ್ ಪ್ರಾಬ್ಲಮ್ ಆಗಿದೆ ಸರ್? ಏನ್ ಪ್ರಾಬ್ಲಮ್ ಇಲ್ಲ ಸರ್, ಇದು ಜಸ್ಟ್ ಅವ್ರ ಫೇಕ್ ಡಾಕ್ಯುಮೆಂಟ್ ಹೇಳ್ಬಿಟ್ಟು ನನ್ಗೆ ನನ್ನ ವೈಫ್ಗೆ ಹಾಕಿದ್ದಾರೆ ಒಳಗಡೆ. ಫೇಕ್ ಎಲ್ಲ ನನ್ನ ಡಾಕ್ಯುಮೆಂಟ್ಸ್ ತೋರಿಸಿದೀನಿ. ಲಾಂಗ್ ಟರ್ಮ್ ವೀಸಾ ಇದೆ, ನ್ಯಾಷನಾಲಿಟಿಗೆ ಅಪ್ಲೈ ಮಾಡಿದ್ದೀನಿ, ಪಾಸ್ಪೋರ್ಟ್ ವ್ಯಾಲಿಡ್ ಇದೆ, ಎಲ್ಲ ಡಾಕ್ಯುಮೆಂಟ್ ಲೀಗಲ್ ಇದೆ ಸರ್. ಓಕೆ ಸರ್. ಏನಂತ ಅರೆಸ್ಟ್ ಮಾಡಿರೋದು ಸರ್? ಇವಾಗ ನಿಮ್ಮ ಮಿಸ್ಸಸ್ ಅವ್ರನ್ನ ಮತ್ತೆ ನಿಮ್ಮ ಮಗವ್ರನ್ನ ಏನಂತ ಅರೆಸ್ಟ್ ಮಾಡಿದ್ದಾರೆ? ವೀಸಾ ಇಲ್ಲ, ಆಧಾರ್ ಕಾರ್ಡ್ ಮಾಡ್ಬಿಟ್ರು, ಕೂಪನ್ ನಲ್ಲಿ ಹೆಸರು ಹಾಕಿದ್ದಾರೆ ಎಲ್ಲ, ಅದಕ್ಕೆ ಮಾಡಿದ್ದಾರೆ. ಸರ್ ನೀವು ಪಾಕಿಸ್ತಾನದಿಂದ ದುಬೈಯಿಂದ ಬಂದು ಎಷ್ಟು ವರ್ಷ ಆಗಿದೆ ಸರ್? ಬಾಗೇಪಲ್ಲಿಯಿಂದ ದಾಸರಪಲ್ಲಿ ಇಲ್ಲಿ ಬಂದು 7 ವರ್ಷ ಆಯ್ತು. 8 ವರ್ಷ ಆಯ್ತು. 7-8 ವರ್ಷ ಆಗಿದೆ. 7-8 ವರ್ಷದಿಂದ ಡಾಕ್ಯುಮೆಂಟ್ ಎಲ್ಲಿತ್ತು ಸರ್ ನಿಮ್ದು? ನಮ್ಮ ಹೆಂಡತಿ ಹತ್ರ ಇದೆ. ಅಲ್ಲ ಸರ್, ಬೆಂಗಳೂರು ಅಡ್ರೆಸ್ ಇದೆಯಾ? ಇಲ್ಲ, ಬೆಂಗಳೂರು ಅಡ್ರೆಸ್ ಇತ್ತು, ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಬಾಗೇಪಲ್ಲಿಗೆ. ಓಕೆ ಓಕೆ. ಯಾಕೆಂದ್ರೆ ಇಲ್ಲಿ ಎಲ್ಲ
ಹ್ಮ್ ಬೇಕಾಯ್ತು. ಯಾಕೆ ನಮ್ಮ 7-8 ವರ್ಷ ಆಗಿದೆಯಲ್ಲ ಬಾಗೇಪಲ್ಲಿ ಬಂದ್ಬಿಟ್ರೆ ದಾಸೆಗರ ಹೌದು. ಇಷ್ಟು ವರ್ಷದಿಂದ ಮಾಡದೆ ಇದು ಇವಾಗ ಯಾಕೆ ನೀವು ಅದೇ ನನ್ಗೆ ಹಾ ಶಾಕ್ ಆಯ್ತು ಸರ್. ಯಾಕೆ ಈ ತರ ಈ ವರ್ಷಕ್ಕೆ ಮಾಡಿದ್ದಾರೆ, ಎಷ್ಟು ವರ್ಷದಲ್ಲಿ ಮಾಡಿದ್ದಾರೆ, ವೆರಿಫೈ ಎಲ್ಲ ಮಾಡಿಬಿಟ್ಟು ಈ ವರ್ಷನಲ್ಲಿ ಹೇಗೆ ಇವ್ರಿಗೆ ಗೊತ್ತಾಗಿತ್ತು, ಓಕೆ ಹೇಗೆ ಗೊತ್ತಾಯ್ತು? ಇವಾಗ ಎಲ್ಲ ತೋರಿಸಿದ್ದಾರೆ, ವೆರಿಫೈ ಮಾಡ್ತಾರೆ, FRR ನಲ್ಲಿ ಎಲ್ಲಾರು ಮಾಡ್ತಾರೆ, 6 ತಿಂಗಳಿಗೆ ಬಂದ್ಬಿಟ್ಟು ಮಾಡ್ತಾರೆ. ಯಾಕೆ ಆ ಟೈಮ್ ನಲ್ಲಿ ಮಾಡಿಲ್ಲ? ಈ ಟೈಮ್ ನಲ್ಲಿ ಯಾಕೆ SRI ಇದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಆ ಟೈಮ್ ನಲ್ಲಿ ಬಂದ್ಬಿಟ್ಟು ಯಾಕೆ ಮಾಡಿದ್ದಾರೆ? ಅಂದ್ರೆ ಇವಾಗ ಇದ್ರಲ್ಲಿ ಯಾರ್ ಪ್ರಾಬ್ಲಮ್ ಅಂತ ಹೇಳ್ತೀನಿ? ಗವರ್ಮೆಂಟ್ ಪ್ರಾಬ್ಲಮ್ ಸರ್ ಇದೆಲ್ಲ. ಗವರ್ಮೆಂಟ್ ಅವ್ರಿಗೆ ಗೊತ್ತಾಗಿದೆ, ಬಟ್ ಈ ಟೈಮ್ ನಲ್ಲಿ ಮಾಡಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ಅಧಿಕಾರಿಗಳಿಗೆ ಯಾರ್ದು problem? ಯಾಕಂದ್ರೆ ಅವ್ರಿಗೆ ಪ್ರೂಫ್ ತೋರಿಸ್ಬೇಕು, ಯಾಕಂದ್ರೆ SIR ಮಾಡ್ಬೇಕಲ್ವಾ, ಅದಕ್ಕೆ ಎಲ್ಲಾರು ಮದುವೆ ಮಾಡ್ತಾರೆ. ಬಟ್ ಇಲ್ಲಿಗಲ್ ಬರ್ತಾರೆ, ನೇಪಾಲ್, ಬಾಂಗ್ಲಾದೇಶ್, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಫೇಕ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ನ್ಯಾಷನಲ್ ತೆಗಿದ್ಬಿಟ್ಟು ಎಲ್ಲ ಇರ್ತಾರೆ. ನಾನ್ ಲೀಗಲಿ ಬಂದಿದ್ದೀನಿ, ತಿರ್ಗಾ ಅವ್ರು ಈ ತರ ಮಾಡಿದ್ದೀನಿ. ನನ್ಗೆ ಸರ್ ಲೀಗಲ್ ಡಾಕ್ಯುಮೆಂಟ್ ನೀವೆಲ್ಲ ಕೊಟ್ಟಿಲ್ವಾ ಅವ್ರಿಗೆ? ಎಲ್ಲಾರು ಕೊಟ್ಟಿದ್ದೀವಿ ಸರ್, ಲೀಗಲ್ ಡಾಕ್ಯುಮೆಂಟ್, ಪಾಸ್ಪೋರ್ಟ್ ವ್ಯಾಲಿಡ್, ವಿಸಾ ವ್ಯಾಲಿಡ್ ಇದೆ, ಎಲ್ಲ ವ್ಯಾಲಿಡ್ ಇದೆ. ಈ ವರ್ಷ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀನಿ, ಬಟ್ ಅಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ ನನಗೆ. ನನ್ನ ಕೈ ಯಾಕೆ ಕೊಟ್ಟಿಲ್ವಾ ಅಂತ ಅದು ಗೊತ್ತಿಲ್ಲ ಸರ್. ಅದು ಏನು ಪ್ರಾಬ್ಲಮ್ ನಾನು ಕೇಳಿದೆ, SP ಆಫೀಸ್ ನಲ್ಲಿ ಹೇಳ್ತಾರೆ ನಾವು ಹೆಂಡತಿ ಹತ್ರ ಕೊಟ್ಟಿದೀವಿ, ಅವ್ರೆಲ್ಲ ಸೈನ್ ತೋರಿಸಿದ್ರು, ಬಟ್ ಅದು ಎಲ್ಲಿ ಮಿಸ್ ಆಗಿದೆ ನನ್ಗೆ ಗೊತ್ತಿಲ್ಲ ಸರ್. ಸರ್ ನಿಮ್ ಮಗವ್ರು ಏನೋ ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದಾರೆ, ಫೈನಲ್ ಡಿಗ್ರಿ ಫೈನಲ್ ಸರ್. ಅವ್ರಿಗೆಲ್ಲರಿಗೂ ನೀವು ಡಾಕ್ಯುಮೆಂಟ್ ಪಾಕಿಸ್ತಾನದ ಕೊಟ್ಟಿದ್ರ ಇಲ್ಲ ಇಂಡಿಯಾ ಬೆಂಗಳೂರು ಡಾಕ್ಯುಮೆಂಟ್ ಕೊಟ್ಟಿದ್ರೆ ಇಂಡಿಯಾದ? ಅವ್ರಿಗೆಲ್ಲ ಪಾಕಿಸ್ತಾನ್ ಡಾಕ್ಯುಮೆಂಟ್ ಕೊಟ್ರು ಸರ್, ಬಟ್ ಅದು ಏನಾಗಿದೆ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾರ್ಗು ಕಾಲೇಜ್ ನಲ್ಲಿ ಗೊತ್ತು ಈ ಹುಡುಗ ಪಾಕಿಸ್ತಾನಿ, ನಮ್ ವೈಫ್ ಪಾಕಿಸ್ತಾನಿ, ಎಲ್ಲಾರ್ಗು ಗೊತ್ತು. ನಾವೆಲ್ಲ ಏನು ಅವ್ರಿಗೆ ಎಲ್ಲ ಇಂಡಿಯನ್ ಹೇಳ್ಬಿಟ್ಟು ಹೇಳಿಲ್ಲ, ಎಲ್ಲಾರ್ಗು ಗೊತ್ತು, ಎಲ್ಲಾರ್ಗು ಗೊತ್ತು. ಸರ್ ನೀವು ಈಗ ಇಂಡಿಯಾಗ್ ಬಂದ್ಬಿಟ್ಟು ಎಷ್ಟು ವರ್ಷ ಆಗಿದೆ ಸರ್? ಇಲ್ಲಿ ಬಂದ್ಬಿಟ್ಟು ಇವತ್ತು ರಜಾನಲ್ಲಿ ಬಂದೀನಿ ಸರ್. ಅಲ್ಲಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ? ಫ್ಯಾಮಿಲಿ ಬಂದಿತ್ತು 2013 ನಲ್ಲಿ ಬಂದ್ರು ಸರ್. ಓಕೆ, ಅವಾಗಿಂದನೂ ಇಲ್ಲೇ ಇರೋದು? ಇಲ್ಲ, ಇದು 13 ಇಯರ್ಸ್ ಆಯ್ತು. ಓಕೆ, 13 ಇಯರ್ಸ್ ಅಂದ್ರೆ ಯಾಕೆ ಇವ್ರ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಈಗ ನ್ಯಾಷನಾಲಿಟಿ ಅವ್ರು ಹೇಳಿದ್ರು ಸರ್, 7 ವರ್ಷ ಆದ್ಮೇಲೆ ಸಿಸ್ಟಮ್ ಓಪನ್ ಆಗತ್ತೆ, ಸಿಸ್ಟಮ್ ಓಪನ್ ಆದ್ಮೇಲೆ ಅಪ್ಲೈ ಮಾಡಿ ನ್ಯಾಷನಾಲಿಟಿ ಸಿಗತ್ತೆ. ನ್ಯಾಷನಾಲಿಟಿ ಅಪ್ಲೈ ಮಾಡ್ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್? 11 ವರ್ಷ ಆಯ್ತು, ಇನ್ನೂ ಕೊಟ್ಟಿಲ್ಲ. ನೀವು ಅಪ್ಲೈ ಮಾಡಿದೀರಾ? ಅಪ್ಲೈ ಮಾಡಿದೀನಿ ಸರ್. ನೀವು ಅಧಿಕಾರಿಗೆ ಕೇಳಿಲ್ಲ 7 ವರ್ಷ ಆದ್ಮೇಲೆ ಇಲ್ಲ, ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ ಆಗಿದ್ರೆ ಕರಿತೀವಿ, ದಿಲ್ಲಿಲಿಂದ ಅಪ್ರೂವಲ್ ಆಗ್ಬೇಕು. ವಿಸಾ ಸಬ್ಮಿಟ್ ಮಾಡ್ತೀವಿ, ಅಕ್ನಾಲೇಜ್ಮೆಂಟ್ ಸಿಗತ್ತೆ, ಬಟ್ ಸ್ಟಾಂಪ್ ಮಾಡಿಲ್ಲ ಇನ್ನು, ಯಾಕೆಂದ್ರೆ ಅಪ್ರೂವಲ್ ಮಾಡಿಲ್ಲ. ಅಲ್ಲಿ ಕೇಳಿದ್ರೆ ಡಾಕ್ಯುಮೆಂಟ್ ಎಲ್ಲ ಇದಾಗತ್ತೆ. ಓಕೆ ಸರ್, ಇವಾಗ ಮೈನ್ ಪಾಕಿಸ್ತಾನಿ ಅಂತ ನಿಮ್ಗೇನಾದ್ರೂ ಮುಜುಗರ ಮಾಡ್ತಾ ಇದಾರೆ ಸರ್ ಯಾರಾದ್ರೂ? ಇಲ್ಲ, ಯಾರೆಲ್ಲ ಸರ್ ಅಧಿಕಾರಿಗಳು ಇಲ್ಲ, ಅದು ಆಚೆ ಅವರೆಲ್ಲ ಪಬ್ಲಿಕ್ ಎಲ್ಲ ಏನಿಲ್ಲ ಸರ್, ಎಲ್ಲರೂ ಸರಿಯಿದ್ದಾರೆ, ಬಟ್ ಗವರ್ಮೆಂಟ್ ಸ್ವಲ್ಪ ತೊಂದರೆ ಕೊಡ್ತಾರೆ ಸರ್. ಮತ್ತೆ ನಿಮ್ಮ ಮನೆ ಏನೋ ಹಳ್ಳಿಯಿಂದ ದೂರ ಇದೆ, ತೋಟಗಳಲ್ಲಿ ಕಟ್ಕೊಂಡಿದ್ದಾರೆ ಮನೆ, ಅವ್ರಲ್ಲಿ ಏನೇನೋ ಇನ್ಲೀಗಲ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಾರೆ ಸರ್ ನಿಮ್ಮ ಮೇಲೆ. ಸರ್, ಬೆಂಗಳೂರಿನಲ್ಲಿ ಎಕ್ಸ್ಪೆನ್ಸಸ್ ಆಯ್ತು, ಜನಗಳು ಜಾಸ್ತಿ ಆಯ್ತು, ಗಲಾಟೆ ನಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮಕ್ಕಳಿಗೆ ಇಲ್ಲಿ ಕರ್ಕೊಂಡ್ ಬಂದೆ. ಅಲ್ಲಿ ಇದ್ರೆ ನಮ್ಮ ಮಕ್ಕಳು ಖರಾಬ್ ಆಗತ್ತೆ. ಇಲ್ಲಿ ಪೀಸ್ಫುಲ್ಲಿ ಇಲ್ಲಿ ನಾವು ಹಳ್ಳಿಯಿಂದ ದೂರ ಇದ್ದಾರೆ. ಹಳ್ಳಿಯಿಂದ ದೂರ ಅಂದ್ರೆ ಸರ್ ನಮ್ ಜಮೀನು ಅವ್ರು ಬೇರೆ ಇಲ್ಲ ಸರ್, ಇಲ್ಲಿ ಎಲ್ಲ ಸರ್ಚ್ ಮಾಡಿದ್ರು ಸರ್, ಎಲ್ಲ ಸರ್ಚ್ ಮಾಡಿದ್ರು. ನಾವೆಲ್ಲ ಇಲ್ಲಿ ಬಂದ್ರು. ನನ್ಗೆ ಹಳ್ಳಿ ಇಷ್ಟ, ನನ್ಗೆ ಹಳ್ಳಿ ಇಷ್ಟ. ನಮ್ಮ ಅಪ್ಪ ಎಲ್ಲ ಹಳ್ಳಿಯಲ್ಲಿ ಹುಟ್ಟಿದ್ರು. ಅದಕ್ಕೆ ನನ್ಗೆ ಅವರು ಹೇಳೋ ಪ್ರಕಾರ ಏನ್ ಹೇಳ್ತಾ ಇದಾರೆ ಗೊತ್ತಾ, ಅಲ್ಲಿ ಇವರು ಬೇರೆ ಏನೋ ಇದ್ ಮಾಡ್ತಾ ಇದಾರೆ. ಏನ್ ಮಾಡ್ತಾರೆ ಸರ್? ಇನ್ಸ್ಪೆಕ್ಷನ್ ಮಾಡ್ಬೇಕು ಅಲ್ವಾ? ಎಷ್ಟು ವರ್ಷ ಹೋಗಿ ತೋಟದ ಮನೆಯಲ್ಲಿ ಇದ್ದೀನಿ ಸರ್, ಸ್ವಲ್ಪ ದೂರ. ಮತ್ತೆ ಊರಿಗೂ ಅದಕ್ಕೂ ದೂರ. ಅಲ್ಲಿ ನೈಟ್ ಹೊತ್ತು ಗಾಡಿಗಳು ಬರೋದು, ಬೇರೆ ಏನೇನೋ ಇನ್ಲೀಗಲಿ ನಡೀತಾ ಇದೆ. ಅದರಿಂದ ಅವರು ದೂರ ಇದ್ದಾರೆ. ಇಷ್ಟು ದಿನ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗಿದೆ ಅಂತ ಏನು ಅವ್ರೆಲ್ಲ ಸರ್ಚ್ ಮಾಡ್ತಾರಲ್ಲ ಸರ್, ಪೊಲೀಸ್ ಅವ್ರು ಬರ್ತಾರೆ, ಎಲ್ಲಾರು ಬರ್ತಾರೆ, ಸರ್ಚ್ ಮಾಡ್ತಾರಲ್ಲ. ಮಾಡಿದಾರೆ ಸರ್, ಇನ್ಸ್ಪೆಕ್ಷನ್ ಮಾಡಿದಾರೆ, ವರ್ಷಕ್ಕೆ ಮಾಡಿದಾರೆ ಸರ್. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ ಸ್ಯಾಲ್ರಿ 50,000 ಇದೆ ಇವತ್ತು, ಅದನ್ನು ಇಲ್ಲ. ನನ್ ಜಾಬ್ ಎಲ್ಲ ಹೋಯ್ತು. ಈಗೋಸ್ಕರ
ಸರ್ ಇವಾಗ ಯಾರ್ದು ಪ್ರಾಬ್ಲಮ್ ಅಂತ ನೀವು ಮೈನ್ ಗವರ್ಮೆಂಟ್ ಪ್ರಾಬ್ಲಮ್ ಸರ್. ಅವ್ರ ನ್ಯಾಷನಾಲಿಟಿ ಕೊಟ್ರೆ 22 ವರ್ಷ ಮದ್ವೆ ಆಗ್ಬಿಟ್ಟು ನ್ಯಾಷನಾಲಿಟಿ ಕೊಡ್ಬೇಕು. ನನ್ ಮಿಸ್ಟೇಕ್ ಯಾರ ಮಿಸ್ಟೇಕ್? ನಾನು ಹುಟ್ಟಿದ್ದು ಇಲ್ಲಿ ಇಂಡಿಯಾದಲ್ಲಿ, ನಾನು ಇಂಡಿಯನ್, ನಮ್ಮ ಮಕ್ಕಳು ನನ್ನ ವೈಫ್ ಇಂಡಿಯನ್ ಆಗ್ಬೇಕು. ನನಗೆ ಬೇಕಾಯ್ತು ನ್ಯಾಷನಾಲಿಟಿ ಅಷ್ಟೇ. ಓಕೆ ಸರ್, ಈಗ ನಿಮ್ಮ ದೊಡ್ಡ ಮಕ್ಕಳೆಲ್ಲರೂ ಎಲ್ಲಿದ್ದಾರೆ ಸರ್? ನಮ್ಮ ಮಕ್ಕಳು 3 ಜನ ಇದ್ದಾರೆ ಮನೆಯಲ್ಲಿ, ಬಾಗಿಪಲ್ಲಿ ಇದ್ದಾರೆ. ನಮ್ಮ ಅಕ್ಕ ನೋಡ್ತಾ ಇದ್ದಾರೆ, ಊಟ ಕೊಡ್ತಾ ಇದ್ದಾರೆ. ಅವ್ರಿಗೆ ಮೈ ಹುಷಾರಿಲ್ಲ, ಅವ್ರ ಹಾರ್ಟ್ ಪೇಷಂಟ್. ಎಷ್ಟು ವರ್ಷ ಅವ್ರು ಎಷ್ಟು ತಿಂಗಳು ಅವ್ರು ಕೊಡ್ಬೇಕು ಹೇಳಿ. ನಮ್ಮ ಮಗ ನನ್ನ ವೈಫ್ಗೆ ಜೈಲ್ನಲ್ಲಿ ಹಾಕ್ಬಿಟ್ರು. ಯಾವ ಜೈಲಲ್ಲಿ ಇದ್ದಾರೆ ಸರ್? ಕೋಲಾರ ಜೈಲ್ನಲ್ಲಿ ವೈಫ್ ಇದ್ದಾರೆ, ಚಿಕ್ಕಬಳ್ಳಾಪುರ ಜೈಲ್ನಲ್ಲಿ ಮಗ ಇದ್ದಾರೆ ಸರ್. ಸರ್ ಈಗ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ? ಮಾಡಿದೀನಿ ಸರ್, ಬಾಗೇಪಲ್ಲಿನಲ್ಲಿ ರಿಜೆಕ್ಟ್ ಆಯ್ತು. ಓಕೆ, ಇವತ್ತು ತಿರ್ಗಾ ಚಿಕ್ಕಬಳ್ಳಾಪುರದಲ್ಲಿ ಟ್ರಾನ್ಸ್ಫರ್ ಮಾಡ್ರು. ನೋಡೋಣ ಈ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಅಡ್ವೊಕೇಟ್. ಡಾಕ್ಯುಮೆಂಟ್ ಪ್ರೂಫ್ ತೋರಿಸ್ದೆ ಸರ್, ಅಡ್ವೊಕೇಟ್ ಗೆ ಹೇಳಿದೀನಿ. ಬಟ್ ದ ಪ್ರಾಬ್ಲಮ್ ಇಸ್ ನನ್ನ ಆಧಾರ್ ಕಾರ್ಡ್ ಮಾಡ್ಬಿಟ್ರು ನಮ್ಮ ವೈಫ್ ಬೈ ಮಿಸ್ಟೇಕ್ ಅದ್ ಮಾಡಿದ್ರು, ನಮ್ಮ ಅಮ್ಮ ಓಪನ್ ಮಾಡ್ಬಿಟ್ರು ಅಷ್ಟೇ. ಸರ್ ಇವಾಗ ನಿಮ್ದು ಹೆಂಗೆ ಅವರು ಐಡೆಂಟಿಫೈ ಮಾಡಿದ್ರು ಸರ್ ಮೂಲ ಪಾಕಿಸ್ತಾನದವರೇ ಇವು ಅಂತಂದ್ಬಿಟ್ಟು ಅಧಿಕಾರಿಗಳು? ಸರ್ ಅವ್ರ ಮುಂಚೆನೂ ಐಡೆಂಟಿಫೈ ಮಾಡಿದ್ರು. ಆ ಟೈಮ್ ನಲ್ಲಿ ಎಲ್ಲ ತೋರಿಸಿದ್ರು ನನ್ನ ವೈಫ್. ಈ ಟೈಮ್ ನಲ್ಲಿ ಹೇಗೆ ಅವ್ರು ಇದ್ ಮಾಡ್ಬಿಟ್ರು. ಪೊಲೀಸ್ ಅವ್ರಿಗೆ ಎಲ್ಲಾರು ಗೊತ್ತು. ಈ ಟೈಮ್ ಮನೀಷಾ ಮೇಡಮ್ ಯಾರು ಹೇಳಿದ್ರು ಗೊತ್ತಿಲ್ಲ, ಆ ಮೇಡಮ್ ಆಕ್ಷನ್ ತಗೊಂಡ್ಬಿಟ್ರು. ಎಲ್ಲ ಹತ್ರ FIR. ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಗೊತ್ತಿತ್ತ ಮೂಲ ನೀವು ಪಾಕಿಸ್ತಾನದವರೇ ಅಂತ ಅಂದ್ಬಿಟ್ಟು? ಹೌದು. ಓಕೆ, ಗೊತ್ತಿದ್ದು ಮತ್ತೆ ಇವರು ಈ ರೀತಿ ಮಾಡಿದ್ದಾರೆ. ಹೌದು. ಓಕೆ ಸರ್, ಮತ್ತೆ ಈಗ ನಿಮ್ ಮಕ್ಕಳೆಲ್ಲ ಎಲ್ಲೆಲ್ಲ ಏನೇನ್ ಕೆಲಸ ಮಾಡ್ತಿದ್ದಾರೆ ಸರ್? ಓದಿದ್ದಾರೆ ಸರ್. ಒಂದು ಇಬ್ರಾಹಿಂ ನನ್ನ ಸೆಕೆಂಡ್ ಮಗ PU ಫಸ್ಟ್ ಇಯರ್ ನ್ಯಾಷನಲ್ ಕಾಲೇಜ್ ನಲ್ಲಿ, ಹಾರಿಜನ್ ಸ್ಕೂಲ್ ನಲ್ಲಿ ಎರಡು ಮಗ ಇದ್ದಾರೆ, ಸ್ಕೂಲ್ ನಲ್ಲಿ ಹೋಗ್ತಾರೆ. ಒಂದು 10th ಸ್ಟ್ಯಾಂಡರ್ಡ್, ಒಂದು 5th ಸ್ಟ್ಯಾಂಡರ್ಡ್. ಓಕೆ ಸರ್, ಇವಾಗ 4 ಜನ ಮಕ್ಕಳು ಅಂತಲ್ಲ, 4 ಜನ ಮಕ್ಕಳು ಎಲ್ಲೆಲ್ಲಿ ಸರ್ ಹುಟ್ಟಿರೋದು? ಅಲ್ಲೇ ದುಬೈನಲ್ಲಿ 2 ಮಗ, ಇಲ್ಲಿ 1 ಮಗ, 3 ಮಗ. ಓಕೆ, ಅವರೆಲ್ಲ ಇಂಡಿಯನ್ ಪಾಸ್ಪೋರ್ಟ್ ಇದೆ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದೆ, ಎಲ್ಲ ಇದೆ, ಡಾಕ್ಯುಮೆಂಟ್ ಪೂರ್ತಿ ಎಲ್ಲ ಇದೆ ಸರ್. ಓಕೆ, ಇನ್ಲೀಗಲ್ ಬಂದಿರೋದ ಲೀಗಲ್ ಆಗಿ ಬಂದಿರೋದು? ಲೀಗಲ್ ಬಂದಿದ್ದೀನಿ ಸರ್. ಓಕೆ, ಲೀಗಲ್ ಆಗಿ ಬಂದು ಯಾಕೆ ಸರ್ ಅಧಿಕಾರಿಗಳು ಮತ್ತೆ ನಿಮ್ಮ ಪಾಕಿಸ್ತಾನದವ್ರು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಇದ್ ಮಾಡಿರೋದು? ಸರ್ ಅವ್ರು ನೋಡ್ತಾ ಇಲ್ಲ ಸರ್, ಡಾಕ್ಯುಮೆಂಟ್ ತೋರ್ಸ್ಬೇಕು, ಹೇಳ್ಬೇಕು ಅಲ್ವಾ? ಎಲ್ಲ ಪ್ರೂಫ್ ಇದೆ, ಹೇಳ್ತಾ ಇದ್ದೀನಿ, ಎಲ್ಲ ಕೊಟ್ಟಿದೀವಿ. ಈ ತರ ಡಾಕ್ಯುಮೆಂಟ್ ತೋರ್ಸಿದೀನಿ, ಪೊಲೀಸ್ ಹತ್ರ ತೋರ್ಸಿದೀನಿ, ಎಲ್ಲಾ ಕಡೆ ತೋರ್ಸಿದೀನಿ. ನಮ್ಮ ಹತ್ರ ಪ್ರೂಫ್ ಇದೆ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ನಾಲೆಜ್ ಇಲ್ಲ. ಯಾಕಂದ್ರೆ ಗವರ್ಮೆಂಟ್ ಕೊಡ್ತಾರೆ ಅಕ್ನಾಲೆಜ್ಮೆಂಟ್ ರಿಕ್ವೆಸ್ಟ್, ಡೆಲ್ಲಿಂದ ಅಪ್ರೂವಲ್ ಬಂದ್ರೆ ಅವ್ರು ಸ್ಟಾಂಪ್ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಇಲ್ಲಿ ಇಷ್ಟೇ ಲಾಂಗ್ ಟೈಮ್ ವಿಸಾದಲ್ಲಿ ಇರ್ಬೋದು ಹೇಳ್ಬಿಟ್ರು, FR1 ನಲ್ಲಿ ಅಷ್ಟೇ. ಯಾಕಂದ್ರೆ ನಾವು ಈ ವಿಸಾದಲ್ಲಿ ಇದೀವಿ, ಇಲ್ಲಾಂದ್ರೆ ವಿಸಾ ಹೇಳ್ಬೇಕು, ಇಲ್ಲ ನೀವು ಆಚೆ ಹೋಗ್ಬೇಕು, ನಿಮ್ಮ ಹತ್ರ ವಿಸಾ ಇಲ್ಲ, ಎಕ್ಸ್ಪೈರ್ ಆಗಿದೆ. ಬಾಂಗ್ಲಾದೇಶ್ ನಲ್ಲಿ ಅಲ್ಲಿಂದ ಎಲ್ಲಾರು ಬರ್ತಾರೆ, ಇಲ್ಲಿ ನೇಪಾಲ್ ನಲ್ಲಿ ಅಲ್ಲಿಂದ ಬರ್ತಾರೆ. ಅವ್ರಿಗೆ ಹೇಗೆ ಇಲ್ಲಿಗಲ್ ಡಾಕ್ಯುಮೆಂಟ್ ಮಾಡ್ಕೊಂಡು ಎಲ್ಲ ಪ್ರೂಫ್ ನಲ್ಲಿ ಅವ್ರಿಗೆ ನ್ಯಾಷನಾಲಿಟಿ ಸಿಗತ್ತೆ. ಹೇಗೆ ಸರ್? ಪಾಕಿಸ್ತಾನಿ ಹುಡುಗಿ ಎಷ್ಟು ಇದ್ದಾರೆ, UP ನಲ್ಲಿ, ಡೆಲ್ಲಿನಲ್ಲಿ ಎಷ್ಟು ಹುಡುಗಿ ಇದ್ದಾರೆ. ಅವ್ರಿಗೆ ಯಾಕೆ ಕೇಳಿಲ್ಲ? ನಂಗೆ ಯಾಕೆ ಕೇಳ್ತಾರೆ? ನಾನು ಲೀಗಲ್ ನಲ್ಲಿ ಬಂದಿದ್ದೀನಿ. ಸರ್ ತಹಸೀಲ್ದಾರ್ ವಿಚಾರಣೆ ಮಾಡಿದ್ರ ಸರ್? ಮಾಡಿದೆ ಸರ್. ಅವ್ರ ಏನ್ ಹೇಳ್ತಾರೆ, ನಾನು DC ಆಫೀಸರ್ ಹತ್ರ ಹೋಗಿದ್ದೀನಿ, ಕಮಿಷನರ್ ಹತ್ರ ಹೋಗಿದ್ದೀನಿ. ಅವ್ರಿಗೆ ನಮ್ಮ 3 ಮಗ ಡಾಕ್ಯುಮೆಂಟ್ ತೋರಿಸಿದ್ರೆ ಇವ್ರು ಇಂಡಿಯನ್, ಇವ್ರಿಗೆ ಯಾಕೆ ತೆಗಿಬಿಟ್ರಂದ್ರೆ ಸಡನ್ಲಿ ಅವ್ರು ಕಾಲ್ ಮಾಡ್ರು ಮೇಡಮ್ಗೆ ಸ್ವಲ್ಪ ಕೋಪ ಬಂದ್ಬಿಟ್ರು. ಅದಕ್ಕೆ ಇವ್ರದ್ದು ನಂದು ಮೇಡಮ್ ಏನ್ ಹೇಳ್ತಾರೆ, ನಾನು ಇವ್ರಿಗೆ ಮಾಡಲ್ಲ, ನಿನ್ನ ಹಸ್ಬೆಂಡ್ಗೆ ನಾನು ನಿನ್ನ ಜಮೀನ್ದು ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ತೀನಿ, ಕಂದಾಯ ಕಟ್ಬೇಕಾಯ್ತು, ಅದ್ ಮಾಡ್ತೀನಿ ಅಷ್ಟೇ. ಸರ್ ಈಗ ಎಷ್ಟು ಎಕರೆ ಜಮೀನ್ ಇದೆ ಸರ್? 2 ಎಕರೆ 7 ಗುಂಟ ಇದೆ ಸರ್. ಓಕೆ, 7 ವರ್ಷ ಆಗಿದೆ ನೀವು ಬಾಗೇಪಲ್ಲಿ ಸರ್. ಜಮೀನ್ ಯಾರು ಕೊಡ್ಸಿದ್ರು ಸರ್? ನೀವು ಇಲ್ಲಿಗೆ ಬರ್ಬೇಕು ಅಂತ ಈಗ ಚಿಕ್ಕಬಳ್ಳಾಪುರ ಅಕ್ಕ ಇದ್ರು ಸರ್, ಅಕ್ಕ ಇದ್ದಾರೆ, ಅವ್ರ ಮುಖಾಂತರ ಜಮೀನ್ ತಗೊಂಡು? ಹೌದು ಸರ್. ಸರ್ ಅವ್ರ ಜಮೀನು ನಿಮ್ಗೆ ಅವರೇ ಕೊಡ್ಸಿದ್ದ, ನಿಮ್ಮ ಅಕ್ಕ ಕೊಡ್ಸಿದ್ದ, ಇಲ್ಲ ಬೇರೆ ಏಜೆಂಟ್ ಮುಖಾಂತರ ತಗೊಂಡಿದ್ರು ಸರ್? ಏಜೆಂಟ್ ಮುಖಾಂತರ. ಅದು ಇವಾಗ ನಿಮ್ ರಿಜಿಸ್ಟರ್ ಆಗುತ್ತಲ್ವಾ ಸರ್? ತಾಲೂಕ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅವಾಗ ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ರಿ ಸರ್? ನಂದು ಡಾಕ್ಯುಮೆಂಟ್ ಸರ್. ನಿಮ್ದೇ ಡಾಕ್ಯುಮೆಂಟ್? ನನ್ನ ಹೆಸರೇ ಇದೆ. ಕೇಳಿಲ್ವಾ ನಿಮ್ಮನ್ನ, ನೀವು ಈ ತರ ಪಾಕಿಸ್ತಾನದವರು ಹಂಗೆ ಹಿಂಗೆ? ಇಲ್ಲ ಸರ್, ಏನು ಕೇಳಿಲ್ಲ.
ಸಬ್ ರಿಜಿಸ್ಟರ್ ಅಲ್ಲಿ ಎಲ್ಲ ಇದೆ. ಹೌದು. ಡಾಕ್ಯುಮೆಂಟ್ ಕೊಟ್ಟಿದ್ದು ಕೊಟ್ಟಿದ್ದೀವಿ Register ಆಯ್ತು. ಕೊಟ್ಟಿದ್ದೀವಿ ರಿಜಿಸ್ಟರ್ ಆಯ್ತು. ಓಕೆ ಸರ್ ಇವಾಗ ಮೈನ್ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ ಏನ್ ಆಗ್ಬೇಕು ಸರ್ ನನ್ ಬೇಕು ನನ್ನ ವೈಫ್ ಗೆ ರಿಲೀಸ್ ಮಾಡ್ಬೇಕು ನ್ಯಾಷನಾಲಿಟಿ ಕೊಡ್ಬೇಕು ಸರ್. ಓಕೆ ಇಲ್ಲ ಅಂದ್ರೆ ಔಟ್ ಮಾಡಿದ್ರೆ ಮಾಡ್ತೀವಿ ಪರವಾಗಿಲ್ಲ ಹೋಗ್ಬಿಡ್ತೀನಿ. ಬಟ್ ನನ್ಗೆ ಪ್ರೂಫ್ ತರಿಸ್ಬೇಕು ಸರ್ ಇವರೆಲ್ಲ. ಓಕೆ ಓಕೆ ಯಾಕಂದ್ರೆ ನಮ್ಮ ಫಸ್ಟ್ ಟೈಮ್ ಲೈಫ್ ನಲ್ಲಿ ನಮ್ಮ ವೈಫ್ ಮಗ ಜೈಲಲ್ಲಿ ಹೋಗಿದ್ದೇವೆ. ನಾವೆಲ್ಲ ಕ್ರಿಮಿನಲ್ ಇಲ್ಲ ಸರ್. ಹಾ ನಾವೆಲ್ಲ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪ ಗವರ್ಮೆಂಟ್ ಆಫೀಸರ್, ನಮ್ಮಮ್ಮ ಹೌಸ್ ವೈಫ್. ಓಕೆ ಕಷ್ಟ ಪಟ್ಬಿಟ್ಟು ನಾವು ಇದ್ ಮಾಡ್ತೀವಿ. ಹ್ಮ್ ನನ್ಗೆ ಪ್ರೂಫ್ ಲೀಗಲಿ ಬೇಕು ಸರ್. ಸರ್ ಅವ್ರು ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಇವಾಗ ನಿಮ್ಮ ಮಗ ಅವ್ರನ್ನ ನಿಮ್ಮ ಮಿಸಸ್ ಅವ್ರನ್ನ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ನೀವ್ ಯಾವ ರೀತಿ ಮುಂದೆ ಇದ್ ಮಾಡ್ತೀರಾ ಸರ್ ಸರ್ ನಾನು ಏನು ಹೇಳಿಲ್ಲ ಸರ್. ಏನು ಅಲ್ಲ ಸರ್ ಈಗ ಕೋರ್ಟ್ಗೆ ರಿಜೆಕ್ಟ್ ಆಯ್ತು ಅನ್ಕೊಳ್ಳಿ, ಹೈಕೋರ್ಟ್ ಹೋಗ್ತೀರಾ ನೀವು. ಹೈಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು ಅಂತಂದ್ರೆ ಏನ್ ಮಾಡ್ತೀರಾ ಏನ್ ಮಾಡ್ಲಿ ಸರ್? ನಾನೇನ್ ಮಾಡ್ಲಿ? ಈಗ ರಿಲೀಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ನಡೆ ಏನು ಸರ್? ಅವ್ರು ರಿಲೀಸ್ ಮಾಡ್ಲಿಲ್ಲ ಸತ್ತೋಗ್ಬೇಕು ಅಷ್ಟೇ, ಏನ್ ಮಾಡ್ಲಿ? ಓಕೆ ಪಾಪ ಅವರೇ ಬೇಜಾರಾಯ್ತು. ಓಕೆ ಅವರೇ ಸತ್ತೋಗ್ಬಿಟ್ಟ, ನಾನು ಸತ್ತೋಗ್ಬಿಡ್ತೀನಿ. ಈ ತರ ಮಾಡಿದ್ರೆ ನಾವೆಲ್ಲ ಸೊಸೈಡ್ ಮಾಡ್ಬೇಕು. ಓಕೆ ವಿತೌಟ್ ವೈಫ್ ನಾನು ಬದುಕಿಲ್ಲ. ನಮ್ ಮಗ ಎಲ್ಲಾರು ಬೇಕು. ಹ್ಮ್ ತುಂಬಾ ಬೇಜಾರು ಲೈಫ್ ನಲ್ಲಿ ಫಸ್ಟ್ ಟೈಮ್ ಸರ್ ಹ್ಮ್ ಈ ತರ ಪ್ರಾಬ್ಲಮ್ ಈ ತರ ಪ್ರಾಬ್ಲಮ್ ಆಗಿದೆ. ಓಕೆ ಸರ್ ಇವಾಗ ನಿಮ್ ಫ್ಯಾಮಿಲಿ ಅವ್ರು ಏನ್ ಹೇಳ್ತಾ ಇದಾರೆ ಸರ್ ನಿಮ್ಗೆ ಧೈರ್ಯ ತುಂಬುವಂತ ಕೆಲಸ ಧೈರ್ಯ ಇದೆ ಸರ್ ಅವ್ರಿಗೆ. ಪಾಪ ವೇಟ್ ಮಾಡ್ತೀನಿ, ಏನ್ ನೋಡೋಣ ಏನ್ ಮಾಡ್ಲಿ. ಓಕೆ ಫಸ್ಟ್ ಟೈಮ್ ಅವರೇ ಪಾಪ ಎಷ್ಟು ವರ್ಷ ಆಯ್ತು ಮದ್ವೆ, 22 ವರ್ಷ ಆಯ್ತು. ನಮ್ದ ಟ್ರಸ್ಟ್ ಮಾಡ್ಬಿಟ್ಟು ಬಂದ್ರು ಇಲ್ಲಿ. ಓಕೆ ಗೌರ್ಮೆಂಟ್ ಕೊಡ್ತಾರೆ, ಇಂಡಿಯನ್ ಗೌರ್ಮೆಂಟ್ ಚೆನ್ನಾಗಿದೆ. ಹ್ಮ್ ಬಟ್ ಈ ತರ ಮಾಡ್ಬಿಟ್ರು, ಅವ್ರಿಗೆ ಪಾಪ ಬೇಜಾರಾಯ್ತು. ನಮ್ಮ ಹುಡುಗಗೆ ಬೇಜಾರಾಯ್ತು. ಓಕೆ ಈಗ ನಿಮ್ಮ ಮಗನ ಹೋಗಿ ಮಾತಾಡ್ಸೋ ಅಂತ ಪ್ರಯತ್ನ ಏನಾದ್ರು ಮಾಡ್ತಾರ ಸರ್? ಇಲ್ಲ, ಯಾರು ಮಾತಾಡಲ್ಲ. ಅಲ್ಲ ಸರ್ ನೀವು ಅಲ್ಲಿ ಹೋಗಿ ಜೈಲ್ ಹತ್ರ ನಾನು ಮಾತಾಡ್ತೀನಿ. ಮಾತಾಡಿದ್ರೆ ಏನ್ ಹೇಳ್ತಾ ಇದ್ದಾರೆ ಸರ್ ಅವ್ರು ನಿಮ್ಗೆ? ಏನ್ ಹೇಳಿ ಸರ್, ಪಾಪ ಟ್ರೈ ಮಾಡಿ ಹೇಳ್ತಾರೆ ಅಷ್ಟೇ. ಮೇಡಮ್ ಅವ್ರನ್ನ ಮಾತಾಡ ಯಾವುದೇ ಮಾಡ್ತೀನಿ ಸರ್. ಅವರೇ ಟ್ರೈ ಮಾಡ್ತಾ ಹೇಳ್ತಾರೆ. ಪಾಪ ಏನು ನಿಮ್ಮ ಅಳ್ತಾ ಇದಾರೆ. ವಕೀಲ ಅಷ್ಟು ಪಾಪ ಅವ್ರನ್ನ ಟ್ರೈ ಮಾಡ್ತಾ ಇದ್ದಾನೆ ಸರ್. ಪ್ರೂಫ್ ತೋರ್ತಾನೆ. ಬೇರೆ ಇವ್ರ ಗವರ್ಮೆಂಟ್ ಲಾಯರ್ ಎಲ್ಲ ಬಂದ್ಬಿಟ್ಟು ಇದ್ ಮಾಡ್ಬಿಡ್ತಾರೆ, ಟಕ್ ಮಾಡ್ತಾರೆ, ಹೋಲ್ಡ್ ಮಾಡ್ತಾರೆ, ಅಬ್ಜೆಕ್ಷನ್ ಮಾಡ್ತಾರೆ. ಬಿಡ್ಬೇಡ ಮೇ ಬಿ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಓಕೆ ಇವಾಗ ನಿಮ್ಗೆ ಏನ್ ಆಗ್ಬೇಕು ಸರ್? ನನ್ಗೆ ರಿಲೀಸ್ ಆಗ್ಬೇಕು ಸರ್. ಅವ್ರಿಗೆ ನ್ಯಾಷನಾಲಿಟಿ ತರಿಸ್ಬೇಕು ಅಷ್ಟೇ ಸರ್. ನನ್ಗೆ ಏನ್ ಬೇಕಾಗಿಲ್ಲ ಸರ್. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಅಯ್ಯೂಬ್ ಖಾನ್ ಸರ್. ಓಕೆ ನೀವು ಮೂಲ ಇದೇ ನಮ್ ಭಾರತೀಯ ಸರ್. ಓಕೆ ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.